ಕೊಡ್ತೀವಿ ಅಂತ ಹೇಳಿದ್ರಿ. ಅವರು ಯಾರು ಇದ್ದಾರೆ ಸರ್ಕಾರದಿಂದ ಕೊಟ್ಟರೆ ಮಾತ್ರ ಅವ್ರು ದೊಡ್ಡ ಅಮೌಂಟ್ ಆಗುತ್ತೆ. ಅದು ನಮ್ಮ ಸುಭಾಷ್ ಅವರು ಇತ್ತೀಚೆಗೆ ನಾನು ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೆ. ಸೊ ಹೀಗೆ ಆ ಥರದ್ದು ಒಂದಿದೆ. ಅದನ್ನು ನಾನು ಗಮನ ಅದನ್ನೆಲ್ಲ ಕ್ಲೀನ್ ಮಾಡೋದು ನಾನು ಒಬ್ಬ ಅಲ್ಲೇ ಇರೋದ್ರಿಂದ ಅಲ್ಲಿ ಸಮಸ್ಯೆ ಗೊತ್ತಿದೆ ನನಗೆ. ಹಾಗೆಯೇ ಕಳಿಸ್ಕೊಂಡಿದ್ದೀನಿ. ಆರ್ಯ ಸೈನ್ಸ್ PU ಕಾಲೇಜ್ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಶಿವಮೊಗ್ಗದ LBS ನಗರದಲ್ಲಿ ಸುಸಜ್ಜಿತ ಲ್ಯಾಬ್ ಹಾಗೂ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಆರ್ಯ ಸೈನ್ಸ್ PU ಕಾಲೇಜಿನಲ್ಲಿ ಇದೇ ಜೂನ್ 26ರಂದು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಎನ್ ರಮೇಶ್, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಆರ್ಯ ಸೈನ್ಸ್ PU ಕಾಲೇಜ್. ಅದನ್ನು ಈಗಾಗಲೇ ಉಳಿಸ್ಕೊಂಡಿದೆ. ಅಲ್ಲಿ ಕಲ್ಲು ಹೊಡೆಯೋದನ್ನು ನಿಲ್ಲಿಸಿದೆ. ಈಗಾಗಲೇ ಅಲ್ಲಿ ಕಲ್ಲು ಹೊಡೆಯಲಿಕ್ಕೆ ಅವಕಾಶಗಳಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಈಶ್ವರ ದೇವಸ್ಥಾನ ಇರೋ ಕಾರಣಕ್ಕೋಸ್ಕರ ಅದು ಸುತ್ತ ವಿಶೇಷವಾದಂಥ ರೀತಿಯೊಳಗಡೆ ಪ್ರಯತ್ನವನ್ನು ಮತ್ತೆ ಇತ್ತೀಚೆಗೆ ಕೇಳೋದಂಥ ಭಾನುಪ್ರಕಾಶ್ ಅವರು ವಿಶೇಷವಾದಂಥ ಪ್ರಯತ್ನ ಆ ಗುಡ್ಡ ಹೊಡೆಯೋದಕ್ಕೆ ಕಾರಣ ಆಗಿರೋದನ್ನು ನಾನು ನೆನಪು ಮಾಡಿಕೊಳ್ಳಲೇಬೇಕು. ಆ ಕಾರಣಕ್ಕೋಸ್ಕರ ಅದನ್ನು ನೆನಪು ಮಾಡಿಕೊಂಡಿದ್ದೇನೆ. ರಾಗಿಗುಡ್ಡ ಉಳಿವಿಗೆ ಖಂಡಿತವಾಗ್ಲೂ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ. ಮಾಡಿದ್ದು 29 KDP ಮೀಟಿಂಗ್, KDP ಮೀಟಿಂಗ್ 28, 29, 30ಕ್ಕೆ KDP ಮೀಟಿಂಗ್ ಇದೆ. ಆ ಮೀಟಿಂಗಲ್ಲೂ ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ತಾರೆ. ಆ ಮೀಟಿಂಗಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಆಗಿದ್ದಂಥ ನಿರ್ಣಯ ಕಾರಣಗಳನ್ನು ನಾವು ತಗೊಳ್ತೇವೆ ಒಳಗಡೆ. ಅದನ್ನು ಇಟ್ಕೊಂಡು ಅದನ್ನು ಮುಂದುವರಿಸೋ ಪ್ರಯತ್ನವನ್ನು ಸರಿಯಾದಂಥ ಒಂದು ತುದಿ ಮುಗಿಸೋ ಕೆಲಸ ಅದು 30ನೇ ತಾರೀಕು ಮಾಡ್ತೇನೆ ಅಂತ ನಾನು UPD ಸಂಬಂಧಪಟ್ಟಂತೆ ಸಮಸ್ಯೆ ಹೇಳಿದ್ದೀರಾ. UPD ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಔಟ್ಸ್ಕರ್ಟಿಗೆ ಅವಕಾಶ ಇರಲಿಲ್ಲ. ಅದಕ್ಕೂ ಕೂಡ ಈಗಾಗಲೇ ಸುಮಾರು 92 ಕೋಟಿ ರೂಪಾಯಿ ಯೋಜನೆ ವೆಚ್ಚವನ್ನು ಸರ್ಕಾರದಿಂದ ಅಧಿಕೃತವಾಗಿ ಹಣ ಮಂಜೂರಾಗಿದೆ. ಈಗಾಗಲೇ ಕೆಲಸ ನಡೀತಾ ಇದೆ. ಅದು ಸಮಗ್ರವಾಗಿ ಆಗಬೇಕು, ತುರ್ತಾಗಿ ಕೂಡ ಆಗಬೇಕು. ಹಾಗೆ ಆ ದಿಕ್ಕಲ್ಲೂ ಈಗಾಗಲೇ ನಾವು ಫಾಲೋ ಅಪ್ ಮಾಡೋಂಥ ಕೆಲಸನ ನಾನು ಮಾಡ್ತೇನೆ. ಟೈಮ್ ಬೇಕು ನನಗೂ. ಇವತ್ತು ಏನು ಹೇಳಿದ್ದೀನಿ, ಒಂದು 10 ದಿನದಲ್ಲಿ ನಮ್ಮ ಸೆಷನ್ 15ನೇ ತಾರೀಕಿಂದ ಸೆಷನ್ ಶುರು ಆಗುತ್ತೆ. ಸೆಷನ್ ಶುರು ಆಗೋದಕ್ಕಿಂತ ಮುಂಚೆ ಪದಾಧಿಕಾರಿಗಳ ಜೊತೆ ನಾವು ಸರಿ ಕೂತ್ಕೊಂಡು ನಾನು ಒಂದು ಟೈಮ್ ಔಟ್ ಪ್ರೋಗ್ರಾಮ್ ಹಾಕೊಂಡು ಮಾಡ್ತಾರೆ. ನೀವು ಹೇಳಿರುವಂಥ ಎಲ್ಲ ಸಂಗತಿಗಳು ಯಾವಾಗ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಸಂಗತಿ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಒಂದು ಸರಿ ಕೂತ್ಕೊಂಡಾಗ ನಿಮ್ಮನ್ನೆಲ್ಲ ಬರಮಾಡ್ಕೊಳ್ತೇನೆ. ನಾವು ಕರ್ನಾಟಕ ಮೀಟಿಂಗ್ ಮಾಡ್ತೇನೆ. ಇಲ್ಲಿರುವಂಥ ಏನೇನು ಸಮಸ್ಯೆಗಳು ಬಂದಿವೆ ಇದೆಲ್ಲವನ್ನು ಕೂಡ ಅಲ್ಲಿ ನಾನೊಂದ್ಸರಿ ಇನ್ನೊಂದ್ಸರಿ ಅಧ್ಯಯನ ಮಾಡ್ತೇನೆ. ಸ್ಪಾಟ್ ಇನ್ಸ್ಪೆಕ್ಷನ್ ನಾನೇ ಬರ್ತೇನೆ. ಇದೆಲ್ಲದು ಮಾಡಿಕೊಂಡು ಒಂದು ರೂಪುರೇಷೆಗಳು ತಯಾರು ಮಾಡಿಕೊಂಡು ಒಂದು ಟೈಮ್ ಬೌಂಡ್ ಆಗಿ ಮಾಡಲೇಬೇಕಂದ್ರೆ ಪ್ರತಿ ಸರಿ ಏನಾಗುತ್ತೆ, ನಾವು ಇಲ್ಲಿರೋರು ಅನೇಕ ಸರಿ ನನ್ನ ಹತ್ರ ಬಂದಿದ್ದಾರೆ. ಇಲ್ಲ ಅಂತ ಹೇಳಿ ಸಮಸ್ಯೆಗಳು ತಗೊಂಡು ನನ್ನ ಹತ್ರ ಬಂದಿದ್ದಾರೆ. ಒಂದಷ್ಟು ಸಮಸ್ಯೆ ಪರಿಹಾರ ಆಗಿದೆ, ಇನ್ನೊಂದು ಸಮಸ್ಯೆ ಪರಿಹಾರ ಆಗಲಿ ಸಾಧ್ಯ ಆಗೇ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಗಂಭೀರವಾಗಿ ತಗೊಂಡು ಯಾವಾಗ ಯಾವುದು ಮುಗಿಸ್ಕೊಡ್ತೀವಿ ಅಂತ ಟೈಮ್ ಟೇಬಲ್ ಹಾಕ್ಕೊಟ್ಟೆ. ಆಚೆ ಇಟ್ಟು ಒಂದು ತಿಂಗಳು ಅನ್ಕೊಂಡಿದ್ದಕ್ಕಿಂತ ಒಂದು ಆಚೆ 15-20 ದಿವಸ ಒಂದು ತಿಂಗಳು ಆಚೆ ಇಟ್ಟು ಅದು ಪರವಾಗಿಲ್ಲ ನನಗೆ. ಅದು ನಮಗೊಂದು ಕಣ್ಮುಂದೆ ಗೋಲ್ ಇಲ್ಲದೆ ಹೋದರೆ ಯಾವ ಡೇಟಲ್ಲಿ ಆಗಬೇಕು ಅಂತೇಳಿ ಇದಿಷ್ಟು. ಯಾಕಂದರೆ ಸುಮಾರು 64 ಸಮಸ್ಯೆ ಈಗ ಬಂದಿರೋದು. ಇನ್ನೂ ಅನೇಕ ಸಮಸ್ಯೆಗಳು ಬರಬಹುದು, ನಿರಂತರವಾಗಿ ಇರುತ್ತೆ, ಇದಿಲ್ಲ ಅಂತ ನಾನು ಹೇಳೋಣ. ಮತ್ತು ಹೊಸ ಬಡಾವಣೆಗಳು ಏನಾಗ್ತಾ ಇದೆ ಅದಕ್ಕೂ ಅದರದ್ದೇ ಆದಂಥ ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಆ ಬಡಾವಣೆ ನಮಗೆ ಕೆಲವು ಸರಿ ಹ್ಯಾಂಡ್ ಓವರ್ ಆಗಿರಲ್ಲ. ಅಲ್ಲಿಗೆ ನಮಗೆ ಕುಡಿಯೋ ನೀರು ಕೊಡೋಕ್ಕಾಗಿರಲ್ಲ. ರಸ್ತೆಗಳನ್ನ ಯಾವತ್ತೋ ಮಾಡಿರ್ತಾರೆ, ಅದನ್ನು ಹಾಳಾಗಿರುತ್ತೆ, ಅದನ್ನು ಮಾಡಿಸಿ ಅಂತ ಹೇಳ್ತಾರೆ. ಈ ಥರದಂಥ ಸಮಸ್ಯೆ ಅದರದ್ದೇ ಆದಂಥ ಒಂದು ರೀತಿಯೊಳಗಡೆ ಆ ಸಮಸ್ಯೆಗಳು ಬೇರೆ ಇದೆ. ಅದನ್ನು ಕೂಡ ಅಧ್ಯಯನ ಮಾಡಿಕೊಂಡು ಕೆಲವು ಕಡೆಗೆ ನಾನು ನಾಳೆ ಇದ್ದೇ ಇರ್ತೇನೆ ಊರಲ್ಲಿದ್ದಾಗ ಬೆಳಗ್ಗೆ ಒಂದು ಸುಮಾರು 7:30ಯಿಂದ ಸುಮಾರು 10 ಗಂಟೆ ತನಕ ನಾನು ಇನ್ಸ್ಪೆಕ್ಷನ್ ಮಾಡ್ತೇನೆ. ಯಾರ್ಯಾರು ನಂಬರ್ ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟಿದ್ದೀನಿ, ನಿಮ್ಮ ಜಾಗಕ್ಕೆ ನಾನು ಬರ್ತೇನೆ. ನಿಮ್ಮ ಜಾಗಕ್ಕೆ ಬಂದು ಆಮೇಲೆ ನಾನು ಅಧಿಕಾರಿ ಜೊತೆ ನಾವು ಟೈಮ್ ಟೇಬಲ್ ಮಾಡಿಕೊಂಡು ಅಧಿಕಾರಿ ಜೊತೆ ಕೂತಾಗ ಪ್ರಮುಖರನ್ನೆಲ್ಲ ಬರಕ್ಕೆ ಹೇಳ್ತಾರೆ. ಪದಾಧಿಕಾರಿ ನೀವೇನಿದ್ದೀರಿ, ಯಾರು 1 ಜನ ಬಂದರೆ ಸಾಕು, ಎಲ್ಲರೂ ಬರಬೇಕು ಅಂತ ಹೇಳಿ ಒಟ್ಟು ಯೋಚನೆ ಮಾಡಿ ಇದಕ್ಕೆ ಸಮಗ್ರವಾಗಿ ಏನು ತಾವೆಲ್ಲ ಹೇಳಿದ್ದೀರಿ ಇದಕ್ಕೆ ಅಧ್ಯಯನ ಮಾಡಿ ಪರಿಹಾರ ಹುಡುಕುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಮಾತನ್ನು ಮಾತ್ರ ಈ ಸಂದರ್ಭ ಮಾತ್ರ ನಾನು ಹೇಳ್ತೇನೆ.